ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಸುಸ್ವಾಗತ ಮತ್ತು ಶುಭ ಸಂಜೆ. ಅಪರೂಪಕ್ಕೊಮ್ಮೆ ಅನ್ನೋ ಹಾಗೆ ಇವತ್ತು ನಾಡಿನ ಹಿರಿಯ ರಾಜಕಾರಣಿ, ರಾಷ್ಟ್ರದ ಅಪರೂಪದ ಮುತ್ಸದ್ದಿ ಎಚ್.ಡಿ. ದೇವೇಗೌಡರು ಲೈಂಗಿಕ ದೌರ್ಜನ್ಯದ ಆರೋಪಕ್ಕೊಳಗಾಗಿ ವಿದೇಶಕ್ಕೆ ಪರಾರಿಯಾಗಿ ಹೋಗಿರುವ ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣನ್ಗೆ ಲಿಖಿತ ರೂಪದಲ್ಲಿ ಬಿಡುಗಡೆ ಮಾಡಿರುವ ಆ ಎಚ್ಚರಿಕೆಯ ಪತ್ರ, ಅದು ನಮ್ಮ ಸಾರ್ವಜನಿಕ ಜೀವನದಲ್ಲಿ ಇತ್ತೀಚೆಗೆ ಅಪರೂಪದಲ್ಲಿ ಅಪರೂಪವಾಗ್ತಿರೋ ಒಂದು ಸನ್ನಡತೆಯ ಪ್ರತೀಕ ಅಂತ ಗತ್ಯಂತರವಿಲ್ಲದೆ ಹೇಳಬೇಕಾಗಿದೆ. ದೇವೇಗೌಡರು ತುಂಬಾ ಭಾವುಕ ವ್ಯಕ್ತಿ. ನಾವೆಲ್ಲ ಅನೇಕ ವರ್ಷಗಳಿಂದ, ವ್ಯಕ್ತಿಗತವಾಗಿ ನಾನಂತೂ ಸುಮಾರು 40 ವರ್ಷಗಳಿಂದ ದೇವೇಗೌಡರ ಸಾರ್ವಜನಿಕ ನೀತಿ ನಡಾವಳಿಗಳನ್ನ ಗಮನಿಸ್ತಾ ಬಂದಿರೋ ಆ ತಲೆಮಾರಿಗೆ ಸೇರಿದವನು. ದೇವೇಗೌಡರಿಂದ ಈ ತರದ ಒಂದು ಹೇಳಿಕೆ ಬರಬಹುದು ಅಂತ ಈ ಹಗರಣ ಸ್ಫೋಟಗೊಂಡಾಗಿನಿಂದ ನಾವು ನಿರೀಕ್ಷಿಸ್ತಾ ಇದ್ವಿ. ದೇವೇಗೌಡರ ಮೌನ ಯಾಕೋ ಅರ್ಥಹೀನವಾಗಿದೆ. ತುಂಬಾ ವಿಳಂಬ ಮಾಡ್ತಾ ಇದ್ದಾರೆ. ತಮ್ಮ ಕುಟುಂಬದ ಗೌರವ ಘನತೆಗೋಸ್ಕರವಾದರೂ, ವ್ಯಕ್ತಿಗತವಾಗಿ ರಾಷ್ಟ್ರ ಮಟ್ಟದಲ್ಲಿ ತಾವು ಹೊಂದಿರುವ ಸಾರ್ವಜನಿಕ ಒಂದು ಮರ್ಯಾದೆಗೋಸ್ಕರವಾದಾದರೂ ದೇವೇಗೌಡರು ಈ ಪ್ರಕರಣದಲ್ಲಿ ಬಾಯಿ ಬಿಡಬೇಕು ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ರು. ಕಡೆಗೂ ಕೂಡ ದೇವೇಗೌಡರು ಬಾಯಿ ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಲಿಖಿತ ರೂಪದಲ್ಲಿ ತಮ್ಮ ಮೊಮ್ಮಗನಿಗೆ ನೀಡಿರುವ ಎಚ್ಚರಿಕೆ ಬಹುಶಃ ಕೇವಲ ರಾಜಕಾರಣಿಗಳಿಗೆ ಅಷ್ಟೇ ಅಲ್ಲ, ಇತರ ಎಲ್ಲ ಸಾಮಾನ್ಯ ಕುಟುಂಬಗಳ ಹಿರಿಯರಿಗೂ ಕೂಡ ಮಾದರಿ ಆಗೋ ಹಾಗಿದೆ. ನಮ್ಮ ಎಲ್ಲ ಮಮಕಾರ, ಸ್ವಜನ ಪಕ್ಷಪಾತದ ಭಾವನೆಗಳನ್ನು ಮೀರಿ ಯಾರು ಒಬ್ಬ ಕಾನೂನು ವಿರೋಧಿ ದುಷ್ಕೃತ್ಯವನ್ನು ಎಸಗಿರ್ತಾನೋ, ಮಾನವ ಕುಲವೇ ತಲೆ ತೆಗೆಸುವಂತ ಕೃತ್ಯಗಳಲ್ಲಿ ಭಾಗಿಯಾಗಿರ್ತಾನೋ, ಆತ ವಿಶೇಷವಾಗಿ ಜನಪ್ರತಿನಿಧಿ ಆಗಿದ್ರಂತನೋ, ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿದ್ದವನಾಗಿದ್ರಂತನೋ, ಆತರ ಅಪರಾಧಗಳೆಲ್ಲ ಅಕ್ಷಮ್ಯ. ಅಂಥವರು ಮೊದಲು ಕಾನೂನಿಗೆ ತಲೆಬಾಗಿ ಇತರರಿಗೆ ಮಾದರಿ ಆಗ್ಬೇಕಾಗಿತ್ತು. ಕೇವಲ ತನ್ನ ಕೌಟುಂಬಿಕ ವರ್ಚಸ್ಸಿನಿಂದಾಗಿ ಕಳೆದ 2019 ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ತಾತ ತನಗೋಸ್ಕರ ಖಾಲಿ ಮಾಡಿದ ಹಾಸನ ಲೋಕಸಭಾ ಕ್ಷೇತ್ರವನ್ನು ಆರಿಸಿಕೊಂಡು ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದು ಬಂದ ಈ ವಿದ್ಯಾವಂತ ಯುವಕ ಪ್ರಜ್ವಲ್ ರೇವಣ್ಣನಿಂದ ಇಂಥ ಕೃತ್ಯ ನಡೆಯುತ್ತೆ ಅಂತ ಯಾರು ನಿರೀಕ್ಷಿಸಿರಲಾರರು. ಸ್ವತಃ ದೇವೇಗೌಡರು ಕೂಡ ಅನುಮಾನ ಪಟ್ಟಿರಲಾರರು. ಅವರೆಲ್ಲೋ ಒಂದ್ ಕಡೆ ಅನೇಕ ವರ್ಷಗಳಿಂದ ತಮ್ಮ ಮಕ್ಕಳು ಮೊಮ್ಮಕ್ಕಳ ಬಗ್ಗೆ ತೋರಿಸ್ತಾ ಬಂದ ಒಂದು ಮಮಕಾರವೇ ಅವ್ರಿಗೆ ಇವತ್ತು ರಾಷ್ಟ್ರೀಯ ಮುಜುಗರವನ್ನ ತಂದೊಡ್ಡಿದೆ. ಆತ ಒಬ್ಬ ಜನಪ್ರತಿನಿಧಿಯಾಗಿ ಹೇಳಿ ಕೇಳಿ ಆತ ಸಾಮಾನ್ಯ ಯುವಕನಲ್ಲ. ಒಂದು ಕರ್ನಾಟಕದ ಅತ್ಯಂತ ಪ್ರಭಾವಿ, ವರ್ಚಸ್ವಿ, ಗೌರವಾನ್ವಿತ ರಾಜಕೀಯ ಕುಟುಂಬದ ಕುಡಿಯಾಗಿ, ಅಷ್ಟೇ ಅಲ್ಲ ಒಬ್ಬ ವಿದ್ಯಾವಂತ ಯುವಕನಾಗಿ ಆತ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರ, ಜೊತೆಗೆ ಆಸ್ಟ್ರೇಲಿಯಾಕ್ಕೆ MS ಮಾಡ್ಲಿಕ್ಕೆ ಹೋಗಿ ಸ್ವಲ್ಪ ಕಾಲ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಓದಿ ಬಂದಿರುವನು. ಅಲ್ಲಿ ಶಿಕ್ಷಣವನ್ನ ಪೂರ್ಣಗೊಳಿಸದೆ ಅರ್ಧಕ್ಕೆ ಬಿಟ್ಟು ಬಂದು ರಾಜಕೀಯ ಪ್ರವೇಶ ಮಾಡಿದ ಈ ಪ್ರಜ್ವಲ್ ರೇವಣ್ಣ ತನಗೆ ದಕ್ಕಿದ ಆ ದೈವಬಲ ಮತ್ತು ಜನಬಲದ ದುರ್ಬಳಕೆ ಮಾಡ್ಕೊಬಿಟ್ಟಿದ್ದಾರೆ. ತಮ್ಮ ಖಾಸಗಿ ಬದುಕಿನ ವ್ಯಸನಗಳಿಂದಾಗಿ ತಮ್ಮ ಕುಟುಂಬಕ್ಕೂ, ಕರ್ನಾಟಕ ರಾಜ್ಯಕ್ಕೂ, ರಾಷ್ಟ್ರಕ್ಕೂ ಕೂಡ ಒಂದು ದೊಡ್ಡ ಮುಜುಗರವನ್ನು ತಂದಿಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದೀಗ ದೇವೇಗೌಡರು ಆತನಿಗೆ ವಿದೇಶದಲ್ಲಿ ತನ್ನ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ದುರ್ಬಳಕೆ ಮಾಡ್ಕೊಂಡ್ಬಿಟ್ಟು ಅದರ ಲಾಭದಿಂದಾಗಿ ಯಾರಿಗೂ ಪತ್ತೆ ಇಲ್ಲದಂತೆ ಓಡಾಡ್ಕೊಂಡಿರೋ ಅಲೆಮಾರಿಗೆ ಸ್ವತಃ ದೇವೇಗೌಡರ ಎಚ್ಚರಿಕೆ ಕೊಡ್ಬೇಕಾಗಿ ಬಂತು. ಅವರ ಚಿಕ್ಕಪ್ಪ H.D. ಕುಮಾರಸ್ವಾಮಿಯವರು 2-3 ಬಾರಿ ಮನವಿ ಮಾಡ್ಕೊಂಡ್ರು ಕೂಡ ಆತ ಸ್ಪಂದಿಸದೆ ಹೋಗಿದ್ದಾಗ ಸ್ವತಃ ದೇವೇಗೌಡರೇ ಹೊರ ಬರ್ಬೇಕಾಯ್ತು. ಹರದನಹಳ್ಳಿ ಕುಟುಂಬದ ಪಿತಾಮಹ ದೇವೇಗೌಡರು ಬಹಳ ಸ್ಪಷ್ಟ ಮಾತುಗಳಲ್ಲಿ ಹೇಳ್ಬಿಟ್ಟಿದ್ದಾರೆ, ಪ್ರಜ್ವಲ್ ಎಲ್ಲಿದ್ದರೂ ಬಂದು ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆಯನ್ನು ಎದುರಿಸಬೇಕು. ಇದನ್ನ ಯಾವುದೇ ಮುಲಾಜು ಮರ್ಜಿ ಇಲ್ಲದೆ ಹೇಳಬಲ್ಲೆ ಮತ್ತು ಹೇಳ್ತಿದ್ದೇನೆ. ಇದು ನಾನು ಅವನಿಗೆ ಕೊಡುತ್ತಿರುವ ಎಚ್ಚರಿಕೆ ಎಂದು ಕೂಡ ತಿಳಿಯಬೇಕು. ಅವನು ಈ ಎಚ್ಚರಿಕೆಗೆ ಮನ್ನಣೆ ಕೊಡದಿದ್ದಲ್ಲಿ ಅವನು ನನ್ನ ಮತ್ತು ಕುಟುಂಬದವರೆಲ್ಲರ ಕೋಪ ಎದುರಿಸಬೇಕಾಗುತ್ತೆ. ಇದಕ್ಕಿಂತ ಕಠೋರವಾಗಿ ಒಬ್ಬ ತಾತನಾಗಿರುವವನು, ಒಬ್ಬ ಅಜ್ಜನಾಗಿರುವವನು ತನ್ನ ಮೊಮ್ಮಗನಿಗೆ, ದಾರಿ ತಪ್ಪಿದ ಮೊಮ್ಮಗನಿಗೆ ಇದಕ್ಕಿಂತ ಕಠೋರವಾದ ಎಚ್ಚರಿಕೆಯನ್ನ ನೀಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಕಾಣುತ್ತೆ. ಅದಷ್ಟೇ ಅಲ್ಲ, ಈ ಇಡೀ ಪ್ರಕರಣ ಸ್ಫೋಟಗೊಂಡಾಗಿನಿಂದ ಅದರ ಸುತ್ತಮುತ್ತ ನಡೀತಾ ಇರೋ ಒಂದು ರಾಜಕೀಯ ಜಟಾಪಟಿಗಳು, ಅಂದ್ರೆ ಪರಸ್ಪರ ದೋಷಾರೋಪಣೆಗಳು, ಕಾಂಗ್ರೆಸ್ ಪಕ್ಷ ಮತ್ತು JDS BJP ಮೈತ್ರಿಕೂಟದ ನಾಯಕರು ನಡೀತಾ ಇರೋ ಆ ಶುಷ್ಕವಾದ ಮಾತಿನ ಸಂಘರ್ಷದ ಬಗ್ಗೆ ಕೂಡ ದೇವೇಗೌಡರು ತಮ್ಮ ಘನತೆ ವ್ಯಕ್ತ ಭಾವನೆಗಳ ಮೂಲಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೇವೇಗೌಡರು ಹೇಳಿರೋದು ಇಷ್ಟನೇ,
ರಾಜಕೀಯ ಪಿತೂರಿ, ಮಿಥ್ಯಾರೋಪ ಮಾಡಿದವರು ದೇವರಿಗೆ ಉತ್ತರಿಸಬೇಕಾಗುತ್ತದೆ ಮತ್ತು ತಾವು ಎಸಗಿದ ಕೃತ್ಯಗಳಿಗೆ ಸೂಕ್ತ ಬೆಲೆ ತೆರಬೇಕಾಗುತ್ತದೆ ಎಂದು ನಂಬಿದ್ದೇನೆ. ನನ್ನ ಸತ್ಯ ಮತ್ತು ನೋವಿನ ಹೊರೆಯನ್ನು ಭಗವಂತನ ಪದತಲದಲ್ಲಿ ಇರಿಸಿದ್ದೇನೆ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ಕೇಳಿ ದೇವೇಗೌಡರು ಯಾವುದೇ ರೀತಿಯ ವಿಚಾರವಾದದ ಸೋಗಲಾಡಿತನವಿಲ್ಲದ ಒಬ್ಬ ಶ್ರದ್ಧಾವಂತ ದೈವ ಭಕ್ತರು. ನಮ್ಮ ಮೊದಲಿಂದ ಗೊತ್ತಿದೆ ಅವ್ರಿಗೆ ದೇವರು, ದೇವಸ್ಥಾನಗಳಲ್ಲಿ ಅತಿಯಾದ ಶ್ರದ್ಧೆ, ನಂಬಿಕೆ. ಜ್ಯೋತಿಷ್ಯ, ಹೋಮ, ಹವನಾದಿಗಳಲ್ಲೂ ಕೂಡ ಅವರು ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ ಪಾಲ್ಗೊಳ್ತಾರೆ. ಅದು ಅವ್ರನ್ನ ಕಾಪಾಡ್ಕೊಳ್ತಾ ಬಂದಿದೆ. ಅವರ 9 ದಶಕಗಳ ಜೀವನದ ಉದ್ದಕ್ಕೂ ಕೂಡ ದೈವ ಭಕ್ತಿಯ ಮೂಲಕ ತಮ್ಮ ಚೈತನ್ಯವನ್ನು ಉಳಿಸ್ಕೊಂಡು ಬಂದಿರೋ ದೇವೇಗೌಡರು ಎಷ್ಟು ತಮ್ಮ ಬಗ್ಗೆ, ತಮ್ಮ ಮತ್ತು ತಮ್ಮ ಕುಟುಂಬದ ಬಗ್ಗೆ ಈ ಪ್ರಸಂಗದ ದುರ್ಲಾಭ ಪಡ್ಕೊಂಡು ಅನೇಕರು ಮಾಡ್ತಾ ಇರೋ ಕೀಳು ಮಟ್ಟದ ಹೇಳಿಕೆಗಳು ಕೂಡ ಎಷ್ಟು ವಿನಮ್ರತೆಯಿಂದ, ಭಕ್ತಿ ಭಾವದಿಂದ ಪ್ರತಿಕ್ರಿಯಿಸಿದ್ದಾರೆ ನೋಡಿ. ನನ್ನ ಸತ್ಯ ಮತ್ತು ನೋವಿನ ಹೊರೆಯನ್ನು ಭಗವಂತನ ಪದತಲದಲ್ಲಿ ಇರಿಸಿದ್ದೇನೆ ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲ, ನನಗೆ ಪ್ರಜ್ವಲ್ ಚಟುವಟಿಕೆಗಳ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅಂತ ನಂಬಿಸೋ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇಲ್ಲ. ಆಮೇಲೆ ಇಲ್ಲಿ ರಾಜಕೀಯ ಪಿತೂರಿ ನಡೀತಿದೆ, ಅದಕ್ಕೋಸ್ಕರ ಇದು ಹೊರಗೆ ಬಂತು ಅಂತ ಹೇಳೋ ಆ ರೀತಿ ಮನವರಿಕೆ ಮಾಡಿಕೊಡೋ ಉದ್ದೇಶವೂ ಕೂಡ ಇಲ್ಲ. ಯಾವುದೇ ಮರ್ಜಿ ಮುಲಾಜುಗಳಿಲ್ದಾನೆ ನೀನು ನೇರವಾಗಿ ಬಂದು ಪೊಲೀಸರಿಗೆ ಶರಣಾಗು, ಇಲ್ದಿದ್ರೆ ಕುಟುಂಬದಿಂದ ಕೂಡ ದೂರ ಆಗ್ತೀಯ ಅನ್ನೋ ಒಂದು ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿದಾರಲ್ಲ, ಅದು ದೇವೇಗೌಡರು. ದೇವೇಗೌಡರು ಯಾಕೆ ಮುಖ್ಯ? ಅದು ನೋಡಿ ಎಂಥ ವಿಪರ್ಯಾಸ ಅಂತಂದ್ರೆ, ಅನೇಕ ದಶಕಗಳ ಕಾಲ, ತಮ್ಮ 6 ದಶಕಗಳ ರಾಜಕೀಯ ಬದುಕಿನುದ್ದಕ್ಕೂ ಕೂಡ ಒಂದ್ ಕಡೆ ಕಾಂಗ್ರೆಸ್ ಜೊತೆಗೂ ರಾಜಿ ಆಗಿರ್ಲಿಲ್ಲ, ಮತ್ತೊಂದ್ ಕಡೆ ಕೋಮುವಾದಿಯನ್ನು ಅಪವಾದ ಹೊತ್ತಿರೋ ಭಾರತೀಯ ಜನತಾ ಪಕ್ಷದ ಆಂಶಕ್ಕೂ ಕೂಡ ಬಲಿಯಾಗದ ದೇವೇಗೌಡರು ಬರ್ತಾ 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 ಈ ಸೆಕ್ಯುಲರ್ ಕಮ್ಯುನಲ್ ಧ್ರುವೀಕರಣ ಅನ್ನೋ ರಾಜಕಾರಣದ ಅಸಹಜತೆಯ ಮತ್ತು ಕೃತ್ರಿಮತೆಯನ್ನ ನೋಡಿ ಬೇಸತ್ತು ಬಿಟ್ಟು ಇದೇ ಮೊದಲ ಬಾರಿಗೆ 2024ರ ಲೋಕಸಭಾ ಚುನಾವಣಾ ಪೂರ್ವದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೇಲಿನ ತಮ್ಮ ಪ್ರೀತಿ ಮತ್ತು ಮೆಚ್ಚುಗೆಗೋಸ್ಕರ ಭಾರತೀಯ ಜನತಾ ಪಕ್ಷದ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿದ್ರು. JDS ಪಕ್ಷ ಮತ್ತು ಬಿಜೆಪಿ ಪಕ್ಷ ಇದೇ ಮೊದಲ ಬಾರಿಗೆ ಈ ಬಹುಶಃ 2ನೇ ಬಾರಿಗೆ. ಬಟ್ ಹಿಂದಿನ ಸಾರಿ ದೇವೇಗೌಡರ ಪಾತ್ರ ಇರಲಿಲ್ಲ, ಅದು ಕುಮಾರಸ್ವಾಮಿ ಅವರು ಮಾಡಿಕೊಂಡ ವ್ಯಕ್ತಿಗತ ಒಪ್ಪಂದವಾಗಿತ್ತು 2006ರಲ್ಲಿ ಅವರು ಮುಖ್ಯಮಂತ್ರಿ ಆದಾಗ. ಆದ್ರೆ ಈ ಬಾರಿ ದೇವೇಗೌಡರು ಪ್ರಜ್ಞಾಪೂರ್ವಕವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆನ ತಮ್ಮ ಮೆಚ್ಚುಗೆ ಮತ್ತು ಗೌರವವನ್ನು ಬಚ್ಚಿಡದನೆ ಮುಕ್ತ ಕಂಠದಿಂದ ನರೇಂದ್ರ ಮೋದಿ ಅವರ ಬಗ್ಗೆ ಮೆಚ್ಚುಗಳನ್ನು ಮಾತನಾಡ್ತಾ ಕೈ ಜೋಡಿಸಿದ್ರು. ಅದರ ಫಲವಾಗಿ JDSಗೆ 3 ಸೀಟ್ಗಳು ಲಭ್ಯವಾಗಿದ್ವು. ಅದರಲ್ಲಿ 1 ಸೀಟು ಈಗ ಹಾಲಿ ಸಂಸದ ಅನ್ನೋ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣನ್ ಕೊಟ್ಟಿದ್ರು. ಪ್ರಜ್ವಲ್ ರೇವಣ್ಣನಿಗೋಸ್ಕರ ಹಾಸನ ಸೀಟನ್ನ ತ್ಯಾಗ ಮಾಡಿದ್ದ ದೇವೇಗೌಡರು ಸ್ವತಃ ತುಮಕೂರಿನಲ್ಲಿ ಪರಾಭವವನ್ನು ಅನುಭವಿಸಿದ್ರು. ಈ ತರ 2-3 ಬಗೆಯ ಮುಜುಗರನ್ನು ಅನುಭವಿಸಿದ ನಂತರವೂ ಕೂಡ ದೇವೇಗೌಡರಿಗೆ ಈ ಇಳಿ ವಯಸ್ಸಿನಲ್ಲಿ ತಮ್ಮ ಕುಟುಂಬ ವರ್ಗದ ಒಬ್ಬ ಕಿರಿಯ ತಲೆಮಾರಿನ ಸದಸ್ಯನಿಂದ, ಅದು ಸಾರ್ವಜನಿಕ ಪ್ರತಿನಿಧಿ ಆಗಿರೋನು, ಇಂಥ ಒಂದು ಕೆಟ್ಟ ಘೋರವಾದ ಒಂದು ಪ್ರಸಂಗದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಅವ್ರಿಗೆ ಈ ತರದ ಮುಜುಗರ ತರಬಾರ್ದಾಗಿತ್ತು. ದೇವೇಗೌಡರ ನೋವು ಅರ್ಥವಾಗ್ತಾ ಇದೆ, ಅವರು ಅನುಭವಿಸ್ತಾ ಇರೋ ಯಾತನೆ ನಮ್ಗೆ ಅರ್ಥವಾಗ್ತಾ ಇದೆ. ಅದೆಲ್ಲವನ್ನು ಇಷ್ಟೊಂದು ಭಾವಪೂರ್ಣವಾಗಿ ಒಂದು ಬಹಿರಂಗ ಹೇಳಿಕೆಗಳ ಮೂಲಕ ಅವರು ಬಿತ್ತರಿಸಿದ್ದಷ್ಟೇ ಅಲ್ಲ, ಅವರ ಮೊಮ್ಮಗನಿಗೆ ಕಟ್ಟ ಕಡೆಯ ವಾರ್ನಿಂಗ್ ಕೊಟ್ಟಿದ್ದಾರೆ. ನನ್ನ ಸಹನೆಯನ್ನ ಪರೀಕ್ಷಿಸಬೇಡ, ಮರ್ಜಿ ಮುಲಾಜಿಲ್ದೆ ಹೇಳ್ತಾ ಇದ್ದಾನೆ, ಪೊಲೀಸರಿಗೆ ಬಂದು ಶರಣಾಗು, ವಿಚಾರಣೆಯನ್ನು ಎದುರಿಸು, ಇಲ್ಲದಿದ್ರೆ ನನ್ನ ಮತ್ತು ನಮ್ಮ ಕುಟುಂಬದವರ ಕೋಪಕ್ಕೆ ಬಲಿಯಾಗಬೇಕಾಗತ್ತೆ ಅಂತ. ಇದಕ್ಕಿಂತ ಸ್ಪಷ್ಟವಾದ ಮಾತುಗಳಲ್ಲಿ ಯಾವುದೇ ಒಬ್ಬ ಸಾರ್ವಜನಿಕ ವ್ಯಕ್ತಿ ತಮ್ಮ ರಕ್ತ ಸಂಬಂಧಿಗೆ, ಅದು ತನ್ನ ಪ್ರೀತಿಯ ಮೊಮ್ಮಗನಿಗೆ ಇದಕ್ಕಿಂತ ಕಠೋರವಾಗಿ ಎಚ್ಚರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಈ ಸಂದರ್ಭದಲ್ಲಿ ದೇವೇಗೌಡರು ಸಮೇತ ಇತರ ಬಹುತೇಕ ಪ್ರಸಕ್ತ ತಲೆಮಾರಿನ ಹಿರಿಯ ನಾಯಕರುಗಳೆಲ್ಲ ಮತ್ತೊಮ್ಮೆ ತಮ್ಮ ಕುಟುಂಬ ರಾಜಕಾರಣ ಉತ್ತೇಜಿಸುವುದರ ಅಪಾಯವನ್ನ ಅರ್ಥಕೊಳ್ಬೇಕಾಗಿದೆ. ಯಾವತ್ತೂ ಒಂದು ದಿವಸ ಈ ಕುಟುಂಬ ರಾಜಕಾರಣ ಈ ರೀತಿಯ ಮುಜುಗರವನ್ನ ತದ್ನೊಡ್ಡಬಲ್ಲದು. ಯಾಕಂದ್ರೆ ಹಿರಿಯ ತಲೆಮಾರಿನ ನಾಯಕರಾದ್ರೆ ಅವರೊಂದು ಪ್ರಯಾಸದ ಹಾದಿಯನ್ನು ಸಾಗಿ ಬಂದಿರ್ತಾರೆ ರಾಜಕಾರಣದಲ್ಲಿ. ಅತ್ಯಂತ ಹೋರಾಟದ ಹಾದಿಯ ಮೂಲಕ ಅವರು ಇವತ್ತು ಪಡೆದುಕೊಂಡಿರೋ ಸ್ಥಾನಕ್ಕೆ ಕಾರಣವಾಗಿರುತ್ತೆ. ಆದ್ರೆ ಎಳೆ ತಲೆಮಾರು, ಅವರ ಕುಟುಂಬದ 2 ಮತ್ತು 3ನೇ ತಲೆಮಾರಿನ ಎಳೆಯರಿಗೆ ಅದು ಗೊತ್ತಿರೋದೇ ಇಲ್ಲ. ತಮ್ಮ ತಾತನ ಹೋರಾಟದ ಬದುಕಾಗ್ಲಿ, ಅವರು ಅನುಭವಿಸಿರುವ ಕಷ್ಟ ನಷ್ಟಗಳಾಗ್ಲಿ, ಅದು ಯಾವುದರ ಪರಿವೇ ಇರಲ್ಲ. ಅವರೆಲ್ಲ ರಾಜಕಾರಣ ಅಂತಂದ್ರೆ ಸುಲಭದ ಶ್ರೀಮಂತಿಕೆ ಮತ್ತು ದುಬಾರಿ ಐಷಾರಾಮಿ ಬದುಕಿನ ರಹದಾರಿ, ಅದಷ್ಟೇ ಅಲ್ಲ, ಸುಲಭದ ಸಾಮಾಜಿಕ ಪ್ರತಿಷ್ಠೆಗೆ ಒಂದು ಸುಲಭದ ಎಂಟ್ರಿ ಪಾಯಿಂಟ್ ಅಂದ್ರೆ ರಾಜಕಾರಣ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ.
ಈ ಕುಟುಂಬ ರಾಜಕಾರಣದ ಈ ಕಂಟಕವನ್ನು ಕೂಡ ದೇವೇಗೌಡರಿಗಿಂತ ಚೆನ್ನಾಗಿ ಯಾರು ಅರ್ಥ ಮಾಡ್ಕೊಂಡಿರಲಾರರು. ಆದ್ರೂ ಎಲ್ಲೋ ಒಂದ್ ಕಡೆ ಒಂದು ಮನೋದೌರ್ಬಲ್ಯ, ಆದ್ರೆ ನಂಬಿಕೆ ಇದ್ದೀತು. ತಮ್ಮ ಮೊಮ್ಮಕ್ಕಳಿಬ್ರು ವಿದ್ಯಾವಂತರಾಗಿದ್ದರಿಂದ ಜವಾಬ್ದಾರಿಯುತವಾಗಿ ವರ್ತಿಸ್ತಾರೆ ಅನ್ನೋ ನಂಬಿಕೆಯಿಂದ ಅವ್ರಿಗೆ ಉತ್ತೇಜನ ಕೊಟ್ಟಿದ್ರು. ಅದಕ್ಕೆ ಅವರ ನಂಬಿಕೆಗೆ ದ್ರೋಹ ಬಗೆದಿದ್ದಾನೆ ಈ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ನ ಸಹೋದರ ಕೂಡ ಸೂರಜ್, ಅವ್ರು ವಿಧಾನ ಪರಿಷತ್ನ ಸದಸ್ಯರು, MLC ಆಗ್ಬಿಟ್ಟಿದ್ದಾರೆ. ಅವರು ಕೂಡ ವೈದ್ಯಕೀಯ ಪದವೀಧರನಾಗಿ ಆ ವೃತ್ತಿಯಲ್ಲಿ ಮುಂದುವರಿದಾನೆ. ಆತ ಕೂಡ ರಾಜಕಾರಣಕ್ಕೆ ಆಕರ್ಷಿತನಾಗಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ತಮ್ಮ ಸಹೋದರ ಮಾಡಿಕೊಂಡಿರೋ ಪ್ರಮಾದದಿಂದ ಎಚ್ಚೆತ್ಕೊಳ್ಬೇಕು. ಸುದೀರ್ಘ ರಾಜಕೀಯ ಬದುಕಿನಿಂದ ಅನೇಕ ಪಾಠಗಳನ್ನು ಕಲಿಯಬಹುದಾಗಿತ್ತು. ಹೇಗೆ ದೇವೇಗೌಡರು ಯಾವುದೇ ತರದ ಐಷಾರಾಮಿ ಬದುಕಿಗೆ ಬಲಿಯಾಗಿದ್ದಾನೆ. ತುಂಬಾ ಸರಳವಾದ ಜೀವನ ಶೈಲಿ, ಅತ್ಯಂತ ಬಲಿಷ್ಠ ಪ್ರಧಾನಮಂತ್ರಿ ಅಂತ ಅನಿಸ್ಕೊಂಡಿದ್ದಾಗಲೂ ಕೂಡ, ಮುಖ್ಯಮಂತ್ರಿ ಅಂತ ಅನಿಸ್ಕೊಂಡಿದ್ದಾಗಲೂ ಕೂಡ ಅವ್ರು ಯಾವತ್ತೂ ತಮ್ಮ ಖಾಸಗಿ ಬದುಕಿನ ವಿಚಾರದಲ್ಲಿ ಯಾವುದೇ ವಿವಾದಕ್ಕೆ ಅವಕಾಶ ಮಾಡಿಕೊಟ್ಟಿರ್ಲಿಲ್ಲ. ಯಾಕೆ ದೇವೇಗೌಡರು ತಾವು ಪ್ರಧಾನಮಂತ್ರಿ ಹುದ್ದೆಯಿಂದ ಕೆಳಗಿಳಿದು 27 ವರ್ಷಗಳ ನಂತರವೂ ಕೂಡ ಇವತ್ತಿಗೂ ತಮ್ಮ ಪ್ರಾಮುಖ್ಯತೆಯನ್ನು ಉಳಿಸ್ಕೊಂಡಿದ್ದಾರೆ. ಇವತ್ತು ಅವರು ಬಿಡುಗಡೆ ಮಾಡಿರೋ ನಿಷ್ಠುರವಾದ ಎಚ್ಚರಿಕೆ ಪತ್ರ ಏನಿದೆ, ತಮ್ಮ ಮೊಮ್ಮಗನನ್ನು ಉದ್ದೇಶಿಸಿ ಅವರು ಬಿತ್ತರಿಸಿರುವ ಬಹಿರಂಗ ವಾರ್ನಿಂಗ್ ಏನಿದೆ, ಅದು ಇತರ ಎಲ್ಲ ರಾಜಕಾರಣಿಗಳಿಗೆ ಮಾದರಿಯಾಗಬೇಕು. ದುರದೃಷ್ಟವಶಾತ್ ಮಾನ್ಯ ಮುಖ್ಯಮಂತ್ರಿಗಳು ಈ ದೇವೇಗೌಡರ ಬಹಿರಂಗ ಹೇಳಿಕೆ ಕುರಿತು ಅಪಹಾಸ್ಯ ಮಾಡಿದ್ದಾರೆ. ಅದು ಅನಗತ್ಯವಾಗಿತ್ತು. ದೇವೇಗೌಡರನ್ನ ನಾವು ಬೇರೆ ರೀತಿಯಲ್ಲಿ ವಿರೋಧ ಕಟ್ಕೊಂಡ್ರು ಕೂಡ ಇಂಥ ವಿಚಾರದಲ್ಲಿ ಅವರ ಅಂತರಾಳದಿಂದ ಹೊಂದಿರುವ ಭಾವನೆಗಳನ್ನ ನಾವು ಅನುಮಾನಿಸ್ಬೇಕಾಗಿಲ್ಲ. ಯಾಕಂದ್ರೆ ದೇವೇಗೌಡರು ಒಬ್ಬ ಭಾವುಕ ಜೀವಿ. ಖಂಡಿತವಾಗೂ ಅವರ ಅಂತರಾಳದಿಂದ, ಬಿಚ್ಚು ಮನಸ್ಸಿನಿಂದ ಇದಕ್ಕಿಂತ ಸುಸ್ಪಷ್ಟವಾದ ವಾಕ್ಯಗಳಲ್ಲಿ ತಮ್ಮ ಆಕ್ರೋಶವನ್ನ, ತಮ್ಮ ದುಃಖವನ್ನ ಮತ್ತು ತಮ್ಮ ನೋವನ್ನ ಇದಕ್ಕಿಂತ ಸ್ಪಷ್ಟವಾಗಿ ತೋಡ್ಕೊಳ್ಳೋಕೆ ಯಾರಿಂದ ಸಾಧ್ಯವಾಗ್ತಾ ಇರಲಿಲ್ಲ. ದೇವೇಗೌಡರ ಈ ಎಚ್ಚರಿಕೆಯ ಪತ್ರವೇ ಒಂದು ದಂಡ ಪ್ರಯೋಗದಂತಿದೆ. ನಮ್ಮ ಹಿರಿಯರೆಲ್ಲ ಸಾಮ ಭೇದ ದಂಡೋಪಾಯ ಅಂತ ಹೇಳ್ತಾ ಇದ್ರು. ತಪ್ಪು ಮಾಡಿದವ್ರನ್ನ 3 ರೀತಿಯಲ್ಲಿ ಅವ್ರನ್ನ ಸರಿದಾರಿಗೆ ತರೋ ಪ್ರಯತ್ನಗಳಿದ್ವು. ಸಾಮೋಪಾಯ, ಭೇದೋಪಾಯದ ಹಂತ ಮುಗಿದು ದಂಡೋಪಾಯ ಅಗತ್ಯವಾಗಿತ್ತು. ದೇವೇಗೌಡರ ವಾಗ್ದಂಡನೆ ಇವತ್ತಿನ ರೇಷ್ಮೆ ರಾಜನೀತಿ ಕಾರ್ಯಕ್ರಮದ ಚರ್ಚಾ ವಿಷಯ ಆಗ್ಲೇಬೇಕಾಗಿತ್ತು. ಯಾಕಂದ್ರೆ ಸಾರ್ವಜನಿಕ ಬದುಕಿನ ಆ ಭಾಷೆಯ ಗುಣಮಟ್ಟ ತೀರ ಪಾತಾಳಕ್ಕೆ ಹೋಗಿರುವಾಗ ದೇವೇಗೌಡರಂಥವ್ರು ತಮ್ಮ ನೋವು, ಸಿಟ್ಟು, ಆಕ್ರೋಶವನ್ನು ವ್ಯಕ್ತಪಡಿಸುವಾಗಲೂ ಕೂಡ ಎಂತ ಸಾತ್ವಿಕ ಭಾಷೆಯನ್ನು ಬಳಸಿದ್ದಾರೆ. ಕನ್ನಡ ಭಾಷೆಯಲ್ಲಿ ನೋವನ್ನು ವ್ಯಕ್ತಪಡಿಸುವಾಗಲೂ ಕೂಡ ಕನ್ನಡ ಭಾಷೆಯ ಸತ್ವ, ಸೌಂದರ್ಯವನ್ನು ಎತ್ತಿಡಿದಿದ್ದಾರೆ. ದೇವೇಗೌಡರಿಗೆ ಬೇಗ ದೇವೇಗೌಡರ ಮಾತಿಗೆ ಸ್ಪಂದಿಸಿ ಅವ್ರ ಮೊಮ್ಮಗ ವಾಪಸ್ ಬರ್ಲಿ, ವಿಚಾರಣೆ ಎದುರಿಸ್ಲಿ, ತಾನು ಮಾಡಿದ ಪ್ರಮಾದಕ್ಕಾಗಿ ಪ್ರಾಯಶ್ಚಿತ ರೂಪದಲ್ಲಿ ಕಾನೂನು ಅನ್ವಯ ಶಿಕ್ಷೆಯನ್ನು ಅನುಭವಿಸ್ಲಿ, ದೇವೇಗೌಡರಿಗೆ ಮತ್ತೆ ನೆಮ್ಮದಿ ದೊರೆಯುವಂತಾಗ್ಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ನಮಸ್ಕಾರ.